ओम व्यासाय भवनाशाय शेषाय गुणराशये हृद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮ ತಾನು ಸಮುದ್ರದ ಮಧ್ಯದಲ್ಲಿ ವಿಶ್ವಕರ್ಮನಿಂದಾಗಿ ಅದ್ಭುತವಾದಂತಹ ದ್ವಾರಕಾಪಟ್ಟಣವನ್ನ ನಿರ್ಮಾಣ ಮಾಡಿಸಿ ಮಥುರಾಪಟ್ಟಣದ ಎಲ್ಲ ಪ್ರಜೆಗಳನ್ನು ಕೂಡ ಕ್ಷಣದಲ್ಲಿ ಕುಶಸ್ಥಲಿ ಸ್ಥಿತಾನ್ ಕ್ಷಣದಲ್ಲಿ ಎಲ್ಲರನ್ನು ಕೂಡ ಆ ದ್ವಾರಕಾಪಟ್ಟಣಕ್ಕೆ ಸ್ಥಳಾಂತರಿಸ್ತಾನೆ. ಅದಾದ ಮೇಲೆ ಕಾಲಯೋಧನ ಹತ್ತಿರ ಒಬ್ಬ ಸೈನಿಕನ ಮೂಲಕ ಒಂದು ಮಡಿಕೆಯನ್ನು ಕಳಿಸ್ತಾನೆ. ಆ ಮಡಿಕೆಯಲ್ಲಿ ಒಂದು ಕೃಷ್ಣ ಸರ್ಪ, ಕಪ್ಪು ಬಣ್ಣದ ಒಂದು ಸರ್ಪವನ್ನ ಕಳಿಸ್ತಾನೆ. ಅಂದ್ರೆ ಅದು ಯಾವುದಕ್ಕೆ ಸೂಚಕ ಅಂತಂದ್ರೆ, ಈ ಹಾವು ಇದರ ಹತ್ತಿರ ಯಾವ ಆಯುಧಗಳಿಲ್ಲ, ಏನೂ ಕೂಡ ಇಲ್ಲ, ಏಕಾಂಗಿಯಾಗಿದೆ. ಹಾಗೆ ನಾನು ಕೂಡ ಆಯುಧವನ್ನು ಧಾರಣೆ ಮಾಡದೇನೆ ಏಕಾಂಗಿಯಾಗಿ ಇದ್ದೇನೆ, ನಿಮ್ಮೆಲ್ಲರನ್ನು ಕೂಡ ನಿಗ್ರಹ ಮಾಡಲಿಕ್ಕೆ ನಾನು ಸಮರ್ಥನಾಗಿದ್ದೇನೆ ಅಂತ ಒಂದು ರೀತಿ ಸಂದೇಶವನ್ನು ಕಳಿಸ್ತಾನೆ. ಅದಕ್ಕೆ ಪ್ರತಿಯಾಗಿ ಆ ಕಾಲಯೋಧನು ಕೂಡ ಅದೇ ಮಡಿಕೆಯಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಇರುವೆಗಳನ್ನ ತುಂಬಿಸಿ ಕಳಿಸ್ತಾನೆ. ಅದರಿಂದ ಏನಾಗುತ್ತೆ, ಆ ಹರಿವಂಶದಲ್ಲಿ ಹೇಳುವಂತೆ ಭಕ್ಷ್ಯಮಾಣ ಕಿಲಾಂಗೇಶು ಭಸ್ಮೀಭೂತೋ ಭವತ್ಸದ ಅಂತ ಆ ಎಲ್ಲ ಕಡೆಯೂ ಕೂಡ ಆ ಹಾವನ್ನ ಕಚ್ಚಿ ಅದಕ್ಕೆ ಕೊನೆಗೆ ಬೂದಿಯಾಗಿ ಹೋಗ್ಬಿಡುತ್ತೆ. ಆ ಹಾವು ನಾಶವಾಗಿ ಹೋಗುತ್ತೆ. ಅಂದ್ರೆ ಅವನ ಸಂದೇಶ ಅಂತಂದ್ರೆ ಪ್ರತಿಯಾಗಿ ನೀನು ಒಬ್ಬನೇ ನಿರಾಯುಧರಾಗಿದ್ದರೂ ಕೂಡ ನಾವು ಬಹುತ್ವತೋ ವಿಜೇಷ್ಯ, ನಮ್ಮ ಸಂಖ್ಯೆ ಭಾರಿ ಜಾಸ್ತಿ ಇದೆ, 3 ಕೋಟಿ ಅಕ್ಷೋಣಿ ಸೈನ್ಯ ಇದೆ. ಹಾಗಾಗಿ ಈ ಕೊಂದಂತೆ ನಾವೆಲ್ಲರೂ ಕೂಡ ಸೇರಿಕೊಂಡು ಎರಡರಲ್ಲಿ ಯಾವ್ದು ಸತ್ಯ ಆಗುತ್ತೋ ಅಂತ ಇಷ್ಟ ಆಗಿತ್ತು. ಇಂದು 124ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸಬಾಹುನೈವ ಕೇಶವಃ ವಿಜಿತ್ಯ ಯಾವನಂ ಪ್ರಭುಃ ನಿಹತ್ಯ ಸರ್ವ ಸೈನಿಕಾನ್ ತ್ವಮಸ್ಯ ಯಾಪಯತ್ ಪುರೀಂ. ಮಹಾಸ್ತ್ರ ಶಸ್ತ್ರ ಸಂಚಯಾನ್ ಸೃಜಂತಮಾಶು ಯಾವನಂ ನ್ಯಪಾತಯತ್ ರಥೋತ್ತಮಾತ್ ತಲೇನ ಕೇಶವೋರಿಹ. ಪದಚ್ಛೇದ. ಸಹ ಬಾಹುನಾ ಏವ ಕೇಶವಃ ವಿಜಿತ್ಯ ಯಾವನಂ ಪ್ರಭುಃ ನಿಹತ್ಯ ಸರ್ವಸೈನಿಕಾನ್ ಸ್ವಂ ಅಸ್ಯ ಯಾಪಯತ್ ಪುರೀಂ. ಮಹಾಸ್ತ್ರ ಶಸ್ತ್ರ ಸಂಚಯಾನ್, ಒಟ್ಟಿಗೆ ಪದ ಅದು, ಮಹಾಸ್ತ್ರ ಶಸ್ತ್ರ ಸಂಚಯಾನ್ ಸೃಜಂತಂ ಆಶು ಯಾವನಂ ನ್ಯಪಾತಯತ್ ರಥೋತ್ತಮಾತ್ ತಲೇನ ಕೇಶವಃ ಅರಿಹ. ಈ ರೀತಿಯಾಗಿ ಮುಂದೆ ಯುದ್ಧ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಪರಮಾತ್ಮ ಹಿಂದೆನೇ ಹೇಳಿದಂತೆ ಬಾಹುನಾಯವ, ಕೇವಲ ಬಾಹು ಯುದ್ಧದಿಂದಾಗಿ ತನ್ನ ಕೈಗಳಿಂದಾಗಿಯೇನೆ ಪರಮಾತ್ಮ ಯಾವನಂ ವಿಜಿತ್ಯ, ಆ ಕಾಲಯೋಧನನನ್ನು ಯುದ್ಧದಲ್ಲಿ ಗೆಲ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಿಹತ್ಯ ಸರ್ವ ಸೈನಿಕಾನ್, ಅವನ ಅಪಾರ ಪ್ರಮಾಣದ ಸೈನ್ಯವನ್ನ, 3 ಕೋಟಿ ಅಕ್ಷೋಣಿ ಸೈನ್ಯವನ್ನ
ಪರಮಾತ್ಮ ನಿಹತ್ಯ ಸಂಹಾರ ಮಾಡಿ ಅಸ್ಯ ಸ್ವಂ, ಅಸ್ಯ ಅಂದ್ರೆ ಅವನ ಅಂದ್ರೆ ಕಾಲಯೋನನ, ಸ್ವಂ ಅಂದ್ರೆ ಸಂಪತ್ತು ಅಂತ. ಸ್ವಂ ಶಬ್ದಕ್ಕೆ ಸಂಪತ್ತು ಎಂಬುದಾಗಿ ಸಂಸ್ಕೃತದಲ್ಲಿ ಅರ್ಥ ಇದೆ. ಹೀಗೆ ಆ ಕಾಲಯವನ ಸಂಪತ್ತೆಲ್ಲವನ್ನು ಕೂಡ ಪರಮಾತ್ಮ ತಾನೇ ಮಾಡಿದ. ಪುರೀಂ ಯಾಪಯಿತು, ದ್ವಾರಕಾ ಪಟ್ಟಣಕ್ಕೆ ಕಳಿಸಿ ಬಿಟ್ಟ. ಇನ್ನು ಯಾವನ ಸತ್ತಿಲ್ಲ, ಕಾಲಯವನ ಸತ್ತಿಲ್ಲ, ಸೈನಿಕರು ಮಾತ್ರ ಸತ್ತಿದ್ದಾರೆ. ಕೊನೆಗೆ ಈ ಕಾಲಯವನ ಏನ್ ಮಾಡಿದ, ಮತ್ತೆ ಕೃಷ್ಣ ಪರಮಾತ್ಮನ ಮೇಲೆ ಮಹಾಸ್ತ್ರ ಶಸ್ತ್ರ ಸಂಚಯನ, ಅನೇಕ ರೀತಿಯಾದಂತಹ ಅಸ್ತ್ರ ಮತ್ತು ಶಸ್ತ್ರಗಳ ಸಂಚಯ ಅಂದ್ರೆ ಸಮೂಹ, ಅವುಗಳನ್ನು ಪರಮಾತ್ಮನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ತಾನೇ ಮಾಡಿದ ತಲೆಯನ ತನ್ನ ಅಂಗೈಯ ಏಟಿನಿಂದಾಗಿ ಅವನನ್ನ ಹೊಡೆದು ರಥೋತ್ತಮಾತ್ ನೆಪಾತಯತ್, ಅವನ ರಥದಿಂದಾಗಿ ಕೆಳಗಡೆ ಬೀಳಿಸಿ ಬಿಟ್ಟ. ಒಟ್ಟಿನಲ್ಲಿ ಅಪಾರ ಪ್ರಮಾಣದ ಸೈನ್ಯದಿಂದಾಗಿ ಯುದ್ಧಕ್ಕೆ ಅಂತ ಬಂದು ತಾನು ಕೃಷ್ಣನನ್ನ ಕೊಂದೇ ಕೊಲ್ತೇನೆ ಎನ್ನುವಂತಹ ವಿಚಾರ ಇದ್ದಂತಹ ಕಾಲಯವನ ಕೇವಲ ಕೃಷ್ಣನ ಬಾಹುಬಲಕ್ಕೆ ತನ್ನ ಸೈನ್ಯವನ್ನೂ ಕೂಡ ಕಳೆದುಕೊಂಡ. ಕೊನೆಗೆ ತಾನು ಕೂಡ ರಥದಿಂದಾಗಿ ಕೆಳಕ್ಕೆ ಬಿದ್ದ. ವಿವಾಹನಂ ನಿರಾಯುಧಂ ವಿಧಾಯ ಬಾಹುನಾಕ್ಷಣಾತ್ ವಿಮೂರ್ಛಿತಂ ನ ಚಾಹನತ್ ಸುರಾರ್ಥಿತಂ ಸ್ಮರನ್ ಹರಿಹಿ. ಉರಾಹಿ ಯೌವನಾಶ್ವಜೆ ವರಪ್ರದಾಹ ಸುರೇಶ್ವರಾಹ ಯಯಾಚಿರೇ ಜನಾರ್ದನಂ ವರಂ ವರಪ್ರದೇಶ್ವರಂ. ಪದಚ್ಛೇದ. ವಿವಾಹನಂ ನಿರಾಯುಧಂ ವಿಧಾಯ ಬಾಹುನಾ ಕ್ಷಣಾತ್ ವಿಮೂರ್ಛಿತಂ ನ ಚ ಅಹನತ್ ಸುರಾರ್ಥಿತಂ ಸ್ಮರನ್ ಹರಿಹಿ. ಪುರಾ ಹಿ ಯೌವನಾಶ್ವಜೆ ವರಪ್ರದಾಹ ಸುರೇಶ್ವರಾಹ ಯಯಾಚಿರೇ ಜನಾರ್ದನಂ ವರಂ ವರಪ್ರದೇಶ್ವರಂ. ಸರಿ, ಕಾಲಯವನ ಸೈನ್ಯದ ಎಲ್ಲ ಕಥೆ ಕೂಡ ಮುಗಿದು ಹೋಗ್ಬಿಟ್ಟಿದೆ. ಇನ್ನು ಮುಂದೆ ಉಳಿದಿರೋದೇನು? ಕಾಲಯವನ ಸಂಹಾರ. ಪರಮಾತ್ಮ ತಾನೇ ಮಾಡಿದ ತನ್ನ ಬಾಹುಬಲದಿಂದಾಗಿ ಬಾಹುನ ಆ ಕಾಲಯವನನ್ನ ವಿವಾಹನಂ ನಿರಾಯುಧಂ, ಅವನ ವಾಹನವನ್ನ ನಾಶ ಮಾಡಿದ, ಅರ್ಥಾತ್ ರಥವನ್ನ ನಾಶ ಮಾಡಿದ. ಮತ್ತೆ ನಿರಾಯುಧ, ಅವನ ಎಲ್ಲ ಆಯುಧಗಳನ್ನು ಕೂಡ ನಾಶ ಮಾಡಿದ. ಆದರೆ ಅವನನ್ನೇನ್ ಮಾಡಲಿಲ್ಲ ಪರಮಾತ್ಮ, ನ ಅಹನತ್, ಕೊಲ್ಲಲಿಲ್ಲ, ಸಂಹಾರ ಮಾಡಲಿಲ್ಲ. ಮತ್ತೆ ಮಾಡಿದ ವಿಮೂರ್ಛಿತಂ ವಿಧಾಯ, ಅವನನ್ನ ಮೂರ್ಛೆಗೊಳಿಸಿ ಬಿಟ್ಟ. ತನ್ನ ಕೈಯ ಏಟಿನಿಂದಾಗಿ ಕಾಲಯವನ ಮೂರ್ಛೆ ಹೋಗುವಂತೆ ಮಾಡಿದ. ಯಾಕೆ ಪರಮಾತ್ಮ ಕೊಲ್ಲಲಿಲ್ಲ ಅಂತಂದ್ರೆ, ಸುರಾರ್ಥಿತಂ ಸ್ಮರನ್ ಹರಿಹಿ, ಒಂದು ಸುರಾರ್ಥಿತ ದೇವತೆಗಳ ಒಂದು ಪ್ರಾರ್ಥನೆ ಇತ್ತು, ಅದನ್ನ ನೆನಪಿಸಿಕೊಂಡು ಪರಮಾತ್ಮ ಅವನನ್ನ ಕೊಲ್ಲಲಿಲ್ಲ. ಏನು ದೇವತೆಗಳ ಪ್ರಾರ್ಥನೆ ಅಂತ ಮುಂದೆ ತಿಳಿಸ್ತಾ ಹೋಗ್ತಾರೆ. ಏನು ಅಂತಂದ್ರೆ, ಪುರಾಹಿ ಯೌವನಾಶ್ವಜೆ, ಹಿಂದೆ, ತುಂಬಾ ಹಿಂದೆ, ಯೌವನಾಶ್ವಜೆ, ಯುವನಾಶ್ವನ ಮಗನ ಮಗನಲ್ಲಿ, ಯುವನಾಶ್ವ ಅಂತ ಒಬ್ಬ ರಾಜ, ಯುವನಾಶ್ವನ ಮಗ ಯೌವನಾಶ್ವ, ಯುವನಾಶ್ವನ ಮಗ ಯೌವನಾಶ್ವ. ಆ ಯೌವನಾಶ್ವ ಜ, ಅವನಲ್ಲಿ ಹುಟ್ಟಿದಂಥವನು, ಅರ್ಥಾತ್ ಮುಚುಕುಂದ ಅಂತ. ಯುವನಾಶ್ವನ ಮಗ ಮಾಂಧಾತ ಅಂತ ಪ್ರಸಿದ್ಧವಾದಂತಹ ರಾಜ. ಇವನು ಕೃತಯುಗದ ರಾಜ. ಭೋಜರಾಜ, ಒಂದು ಭೋಜ ಕವಿ ಅಂತ ಒಬ್ಬ ಕವಿ, ಅವನ ಒಂದು ಕಾವ್ಯದಲ್ಲಿ ಹೇಳ್ತಾನೆ ಮಾಂಧಾತ ರಾಜನ ಬಗ್ಗೆ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ ಅಂತ, ಇಡೀ ಕೃತಯುಗಕ್ಕೇನೆ ಅಲಂಕಾರದಂತೆ ಇದ್ದಂಥವನು ಮಾಂಧಾತ ರಾಜ ಎಂಬುದಾಗಿ ಹೇಳ್ತಾರೆ. ಮತ್ತು ನಾವು
ಮಂಗಲಾಷ್ಟಕದಲ್ಲೂ ಕೂಡ ಕೇಳುವಂತೆ ಮಾಂಧಾತ ನಹುಶೋಂಬರಿ ಸಗರವು ಅಂತ ಆ ಮಾಂಧಾತ ರಾಜನ ಹೆಸರಿಂದಲೇನೆ ಚಕ್ರವರ್ತಿಗಳ ಒಂದು ಶ್ಲೋಕವು ಕೂಡ ಪ್ರಾರಂಭ ಆಗುತ್ತೆ. ಹೀಗೆ ಒಳ್ಳೆ ಪ್ರಸಿದ್ಧರಾದಂತಹ ರಾಜ ಯುವನಾಶ್ವ. ಆ ಭಾಗವತದಲ್ಲಿ ಕಥೆಯನ್ನು ಕೇಳುವಂತೆ ಇವನು ಸಾಮಾನ್ಯ ಎಲ್ಲರೂ ಕೂಡ ಹುಟ್ಟುವಂತೆ ತಾಯಿಯ ಗರ್ಭದಿಂದಾಗಿ ಹುಟ್ಟಿದಂಥವನಲ್ಲ, ಯಾರು ಮಾಂಧಾತ ರಾಜ, ಹೊರತು ತಂದೆಯ ಗರ್ಭದಿಂದಾಗಿ ಹುಟ್ಟಿದಂಥವನು. ಅಲ್ಲಿ ಯವನಾಶ್ವ ಒಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಮಕ್ಕಳಾಗ್ಬೇಕು ಅಂತ ಕೊನೆಗೆ ಋಷಿಗಳೆಲ್ಲರೂ ಕೂಡ ಒಂದು ನೀರಂತ ಅಭಿಮಂತ್ರಣ ಮಾಡಿ ಕೊಟ್ಟಿರ್ತಾರೆ. ಅದನ್ನ ಒಂದು ಕಡೆ ಇಟ್ಟಿರ್ತಾನೆ. ಆ ರಾತ್ರಿ ಎಚ್ಚರಿಕೆ ಆಗುತ್ತೆ, ನೀರಡಿಕೆ ಆಗುತ್ತೆ. ಆ ನಿದ್ರೆ ಗಣ್ಯದಲ್ಲಿ ತನ್ನ ಹೆಂಡತಿ ಕುಡಿಯಬೇಕಾದಂತಹ ಆ ನೀರನ್ನ ತನ್ನ ಹೆಂಡತಿ ಕುಡಿಸಿ ಅಂತ ಕೊಟ್ಟಿರ್ತಾರೆ. ಆ ನೀರನ್ನ ಮರೆತು ತಾನೇ ಕುಡಿದು ಬಿಡ್ತಾನೆ. ಪರಮಾತ್ಮನ ಸಂಕಲ್ಪದಂತೆ ಯವನಾಶ್ವನ ಹೊಟ್ಟೆಯಲ್ಲೇನೆ ಮಗು ಬೆಳಿಲಿಕ್ಕೆ ಶುರುವಾಗುತ್ತೆ ಅಂತೆ. 9 ತಿಂಗಳಾಗುತ್ತೆ, ಮಗು ಕೂಡ ಹೊರಗೆ ಬರುತ್ತೆ. ಕೊನೆಗೆ ಮಗುವೇನೋ ಹೊರಗಡೆ ಬಂತು, ತಂದೆಗೂ ಏನೋ ಅಪಾಯ ಆಗ್ಲಿಲ್ಲ ಪರಮಾತ್ಮನ ಒಂದು ಸಂಕಲ್ಪದಂತೆ. ಸರಿ, ಮುಂದೆ ಮಗುವಿಗೆ ಹಾಲು ಕುಡಿಸೋದು ಹೇಗೆ, ಸ್ತನ್ಯಪಾನ ಮಾಡೋದು ಹೇಗೆ ಅಂತ. ಆವಾಗ ದೇವೇಂದ್ರ ಬರ್ತಾನೆ ಅಂತೆ. ವಾಯ್ಸ್ ಬ್ರೇಕ್ ಆಗ್ತದೆ, ಕೇಳಿಸ್ತಾ ಇಲ್ಲ ಆ ಶಿಶುವಿನ ಬಾಯಿಯಲ್ಲಿ. ಹಾಗೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಇವನು ಏನ್ ಕುಡಿತಾನೆ ಅಂತ. ಸರಿ, ಒಂದ್ ನಿಮಿಷ, ವಾಯ್ಸ್ ಬ್ರೇಕ್ ಆಯ್ತಾ ಸರ್? ಹಾ, ಮಾಂಧಾತ ರಾಜ ಅವನು ಯುವನಾಶ್ವ ಎನ್ನುವಂತಹ ರಾಜನ ಮಗ. ಯುವನಾಶ್ವ ಹಿಂದೆ ಹೇಳಿದಂತೆ ತನ್ನ ಹೆಂಡತಿ ಕುಡಿಯಬೇಕಾದಂತಹ ಅಭಿಮಂತ್ರಿತವಾದಂತಹ ನೀರನ್ನ ತಾನೇ ಕುಡಿದು ತಾನು ಗರ್ಭವನ್ನು ಧಾರಣೆ ಮಾಡಿದ ಆ ತಂದೆ ಗರ್ಭದಿಂದಾಗಿ ಬಂದಂತಹ ಮಗನೇನೆ ಮಾಂಧಾತ ಅಂತ ಒಳ್ಳೆ ಪ್ರಸಿದ್ಧರಾದಂತಹ ರಾಜ. ಆ ಮಾಂಧಾತ ಮಹಾರಾಜನ ಮಗ ಈ ಮುಚುಕುಂದ ಅಂತ. ಆ ಮುಚುಕುಂದನಿಗೆ ಏನಾಗಿತ್ತು, ಪುರಾಹಿ ಯೌವನಾಶ್ವಜೆ, ಈ ಮುಚುಕುಂದ ರಾಜನಿಗೆ ವರಪ್ರದಾಹ ಸುರೇಶ್ವರಾಹ, ಎಲ್ಲ ದೇವಾನುದೇವತೆಗಳು ಕೂಡ ತಾವೇ ಮಾಡಿದ್ರು ಒಂದು ವರವನ್ನ ಕೊಟ್ಟಿದ್ರು. ವರವನ್ನು ಕೊಟ್ಟ ಮೇಲೆ ತಾವೇ ಮಾಡಿದ್ರು, ವರಪ್ರದೇಶ್ವರಂ ಜನಾರ್ದನಂ ಏಯಾಚಿರೆ, ಎಲ್ಲ ವರವನ್ನು ಕೊಡುವಂತಹ ದೇವತೆಗಳಿಗೂ ಒಡೆಯನಾದಂತಹ ಪರಮಾತ್ಮನ ಹತ್ತಿರ ತಾವೊಂದು ವರವನ್ನು ಕೇಳಿದರು ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಮುಚುಕುಂದನಿಗೆ ದೇವತೆಗಳು ಒಂದು ವರವನ್ನು ಕೊಟ್ಟಿದ್ರು, ಅದಕ್ಕೆ ಪ್ರತಿಯಾಗಿ ಇನ್ನೊಂದು ವರವನ್ನ ದೇವತೆಗಳು ಪರಮಾತ್ಮನ ಹತ್ತಿರ ಕೇಳಿದ್ರು. ಅದೇನು ಅಂತ ಮುಂದೆ ತಿಳಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ದೇವತೆಗಳು ಅಲ್ಲಿ ಒಂದು ವರವನ್ನು ಕೇಳಿದ್ದರು, ಅದಕ್ಕೋಸ್ಕರ ಪರಮಾತ್ಮ ಇಲ್ಲಿ ಕಾಲಯೋಧನನ್ನ ಸಂಹಾರ ಮಾಡದೆ ಹಾಗೆ ಬಿಟ್ಟಿದ್ದ. ಮುಂದೆ ಅನರ್ಥಕೋ ವರೋಮುನ ವೃತೋಪಿ ಸಾರ್ಥಕೋ ಭವೇತ್ ಅರಿಂ ಭವಿಷ್ಯ ಯಾವನಂ ದಹತ್ವಯಂ ತವೇಶ್ವರ. ತಥಾಸ್ಥಿತಿ ಪ್ರಭಾಷಿತಂ ಸ್ವವಾಕ್ಯಮೇವ ಕೇಶವಃ. ಋತಂ ವಿಧಾತುಮಭ್ಯಯಾತ್ ಸಯೌವನಾಶ್ವಜಾಂತಿಕಂ. ಪದಚ್ಛೇದ. ಅನರ್ಥಕಃ ವರಃ ಅಮುನ ವೃತಃ ಅಪಿ ಸಾರ್ಥಕಃ ಭವೇತ್ ಅರಿಂ ಭವಿಷ್ಯ ಯಾವನಂ ದಹತು ಅಯಂ ತವ ಈಶ್ವರ. ತಥಾ ಅಸ್ತು ಇತಿ ಪ್ರಭಾಷಿತಂ
ಸ್ವವಾಕ್ಯಂ ಏವ ಕೇಶವಃ ಋತಂ ವಿಧಾತುಂ ಅಭ್ಯಯಾತ್ ಸಹ ಯೌವನಾಶ್ವಜಾಂತಿಕಂ. ಚರಿತ್ರೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ ಏನಾಯ್ತು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅನರ್ಥಕಃ ವರ ಅಮುನಾವೃತಃ. ಪರಮಾತ್ಮ ಈಶ್ವರ ಅಂದ್ರೆ ಒಡೆಯ ಪರಮಾತ್ಮನೇ ಈ ಮುಚುಕುಂದ ವರವನ್ನು ಕೇಳಿದ್ದಾನೆ. ನಾವು ವರವನ್ನು ಕೊಟ್ಟಿದ್ದೀವಿ, ಆದರೆ ಅದು ಅನರ್ಥಕಃ ವರಹ, ಅತ್ಯಂತ ಅನರ್ಥಕಾರಿಯಾದಂತಹ ವರ. ಅನರ್ಥಕಾರಿಯಾದಂತಹ ವರವನ್ನ ಇವನು ಕೇಳಿದ್ದಾನೆ. ಹಾಗಿದ್ರೂ ಕೂಡ ಈ ವರ ಏನಾಗ್ಬೇಕು? ಸಾರ್ಥಕ ಭವೇತ್. ನಾವು ಕೊಟ್ಟಂತಹ ವರ ಸಾರ್ಥಕವಾಗಬೇಕು. ಅದರಿಂದ ಏನಾಗ್ಬೇಕು? ಆ ತವ ಅರಿಂ, ನಿನ್ನ ಶತ್ರು, ಅರಿಯತನೆ ಶತ್ರು, ನಿನ್ನ ಶತ್ರುವಾದಂತಹ ಭವಿಷ್ಯ ಯಾವನ, ಮುಂದೆ ಹುಟ್ಟಲಿರುವಂತಹ ಕಾಲಯವನನ್ನ ಅಯಂ ದಹತು, ಇವನು ಸುಟ್ಟು ಹಾಕಲಿ ಅಂತ ಹೇಳಿದಾಗ ತಥಾಸ್ಥಿತಿ ಪ್ರಭಾಷಿತಂ, ಪರಮಾತ್ಮ ಹಾಗೆ ಆಗಲಿ ಅಂತ ಸ್ವವಾಕ್ಯಂ, ತಾನು ಹೇಳಿದಂತಹ ಮಾತು, ದೇವತೆಗಳಿಗೆ ತಾನು ಕೊಟ್ಟಂತಹ ವರವನ್ನ ಋತಂ ವಿಧಾತುಂ, ಸತ್ಯ ಮಾಡ್ಲಿಕ್ಕೆ ಅಂತ ಅವನೇನ್ ಮಾಡಿದ, ಯೌವನಾಶ್ವಜಾಂತಿಕಂ ಅಭ್ಯಯಾತ್, ಮುಚುಕುಂದನ ಹತ್ತಿರ ಹೋದ ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಮುಚುಕುಂದ ನಮ್ಮ ಹತ್ರ ವರವನ್ನು ಕೇಳಿಬಿಟ್ಟ, ನಾವು ವರವನ್ನು ಕೊಟ್ವಿ, ಆದ್ರೆ ಅದು ತುಂಬಾ ಅನರ್ಥಕಾರಿಯಾದಂತಹ ವರ. ಆದರೆ ನೀನು ಆ ಅನರ್ಥಕಾರಿಯಾದಂತಹ ವರವನ್ನ ಸಾರ್ಥಕ ಮಾಡಬೇಕು. ಅದರಿಂದ ಏನಾಗ್ಬೇಕು? ಈ ಮುಚುಕುಂದ ಮುಂದೆ ಹುಟ್ಟಲಿರುವಂತಹ ಕಾಲಯವನ, ಮುಂದೆ ದ್ವಾಪರಯುಗದಲ್ಲಿ ಕಾಲಯವನ ಅಂತ ಹುಡ್ತಾನೆ, ಅವನು ನಿನ್ನ ಶತ್ರು, ಅಂದ್ರೆ ಪರಮಾತ್ಮನ ಶತ್ರು, ಅವನನ್ನು ಈ ಮುಚುಕುಂದ ಕೊಲ್ಲಬೇಕು ಅಂತ ಹೇಳಿದಾಗ ಪರಮಾತ್ಮ ಹಾಗೆ ಆಗ್ಲಿ ಅಂತಂದ. ಹಾಗೆ ಆಗ್ಲಿ ಅಂತ ಹೇಳಿ ತಾನೇನ್ ಮಾಡಿದ, ಯೌವನಾಶ್ವಜಾಂತಿಕಂ ಅಭ್ಯಯಾತ್, ಯುವನಾಶ್ವನ ಹತ್ತಿರ ಯೌವನಾಶ್ವನ ಮೊಮ್ಮಗನ ಹತ್ತಿರ ಹೋಗ್ತಾ ಇದ್ದಾನೆ, ಅರ್ಥಾತ್ ಮುಚುಕುಂದನ ಹತ್ರ ಹೋಗ್ತಾ ಇದ್ದಾನೆ. ಅಂದ್ರೆ ಯುದ್ಧ ಆಗ್ತಾ ಇದ್ದದ್ದು ಮಥುರಾ ಪಟ್ಟಣದಲ್ಲಿ. ಈ ಮುಚುಕುಂದ ಮಲಗಿದ್ದು ಬದರಿಕಾಶ್ರಮದ ಗುಹೆಯಲ್ಲಿ. ಈ ಮಥುರಾ ಪಟ್ಟಣದಿಂದಾಗಿ ಶ್ರೀಕೃಷ್ಣ ಪರಮಾತ್ಮ ಬದರಿಕಾಶ್ರಮದ ತನಕ ತಾನು ಓಡಿ ಹೋಗ್ತಾ ಇದ್ದಾನೆ. ಮುಂದೆ ಸಸನ್ಯಕೋಥ ಯಾವನಃ ಧರಾತಲಾತ್ ಸಮುತ್ಥಿತಃ ನಿಪಾತ್ಯ ಯಾಂತಮೀಶ್ವರಂ ಸಪೃಷ್ಠತೋನ್ವಯಾತ್ ಕ್ರುಧಾ. ಹರಿರ್ಗುಹಾಂ ನೃಪಸ್ಯತು ಪ್ರವಿಶ್ಯ ಸಂವ್ಯವಸ್ಥಿತಃ ಸಯಾವನಃ ಪದಾಹನತ್ ನೃಪಂ ಸತಂ ದದರ್ಶಃ. ಪದಚ್ಛೇದ. ಸಸನ್ಯಕಃ ಅಥ ಯಾವನಃ ಧರಾತಲಾತ್ ಸಮುತ್ಥಿತಃ ನಿಪಾತ್ಯ ಯಾಂತಂ ಈಶ್ವರಂ ಸಹ ಪೃಷ್ಠತಃ ಅನ್ವಯಾತ್ ಕ್ರುಧಾ. ಹರಿಃ ಗುಹಾಂ ನೃಪಸ್ಯ ತು ಪ್ರವಿಶ್ಯ ಸಂವ್ಯವಸ್ಥಿತಃ ಸಹ ಯಾವನಃ ಪದ ಅಹನತ್ ನೃಪಂ ಸಹ ತಂ ದದರ್ಶ. ಪರಮಾತ್ಮ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ. ಆ ಸಂದರ್ಭಕ್ಕೆ ಸರಿಯಾಗಿ ಏನಾಯ್ತು, ಈ ಕಾಲಯೋಧನಿಗೆ ಸನ್ನೆ ಬಂತು, ಎಚ್ಚರಿಕೆ ಆಯ್ತು. ಸಸನ್ಯಕ, ಎಚ್ಚರಿಕೆ ಆಯ್ತು, ಮೂರ್ಛೆ ಹೋಗಿದ್ದು ಎಚ್ಚರಿಕೆ ಬಂತು. ನೋಡ್ತಾನೆ ಕೃಷ್ಣ ಓಡಿ ಹೋಗ್ತಾ ಇದ್ದಾನೆ. ತಕ್ಷಣದಲ್ಲಿ ಏನೇ ಧರಾತಲಾತ್ ಸಮುತ್ತಿತಃ, ಆ ಭೂಮಿಯಿಂದಾಗಿ ಮೇಲಕ್ಕೆದ್ದ, ಭೂಮಿ ಮೇಲೆ ಬಿದ್ದಿದ್ದ, ಮೂರ್ಛೆಗೊಂಡು ಮೇಲಕ್ಕೆದ್ದ. ನಿಪಾತ್ಯ ಯಾಂತಂ, ಈ ಕೃಷ್ಣ ನನ್ನನ್ನ ನಿಪಾತ್ಯ, ಕೆಳಗಡೆ ಬೀಳಿಸಿ ತಾನು ನನಗೆ ಹೆದರಿ ಓಡಿ ಹೋಗ್ತಾ ಇದ್ದಾನೆ ಅಂತ. ಯಾವ ರೀತಿಯಾಗಿ ಹಿಂದೆ ಜರಾಸಂಧಾದಿಗಳು ಕೃಷ್ಣ ನಮಗೆ ಹೆದರಿ ಓಡಿ ಹೋಗಿದ್ದಾನೆ ತಂದುಕೊಂಡು ಅವನ ಹಿಂದೆ ಓಡಿ ಹೋದ್ರು, ಹಾಗೆ ಇಲ್ಲಿ ಕಾಲಯವನನ್ನು ಕೂಡ ತನಗೆ ಹೆದರಿ ಕೃಷ್ಣ ಓಡಿ ಹೋಗ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ ತಾನೇನ್ ಮಾಡಿದ, ಅವನು ಕೂಡ ಪೃಷ್ಠತಃ, ಕೃಷ್ಣನ ಹಿಂದಿನಿಂದಾಗಿ ಕ್ರುಧ ಅನ್ವಯ, ಸಿಟ್ಟಿನಿಂದಾಗಿ ಓಡಿ ಹೊರಟ.
ಹೀಗೆ ಮುಂದೆ ಕೃಷ್ಣ ಪರಮಾತ್ಮ ಓಡಿ ಹೋಗ್ತಾ ಇದ್ದಾನೆ ಮಥುರೆಯಿಂದಾಗಿ ಬದರಿಕಾಶ್ರಮದ ತನಕ. ಅವನ ಹಿಂದೆ ಈ ಕಾಲಯವನ ತಾನು ಕೂಡ ಓಡಿ ಹೋಗ್ತಾ ಇದ್ದಾನೆ. ಕೃಷ್ಣ ಹೀಗೆ ಓಡಿ 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 ಕೊನೆಗೆ ಮಾಡಿದ, ನೃಪಸ್ಯ ಗುಹಾಂ ಪ್ರವಿಶ್ಯ. ಆ ಮುಚುಕುಂದ ರಾಜ ಮಲಗಿದ್ದ, ಒಂದು ಗುಹೆಯಲ್ಲಿ ಮಲಗಿದ್ದ. ಆ ಗುಹೆಯಲ್ಲಿ ಮಲಗಿದಂತಹ ಆ ಗುಹೆಗೆ ಶ್ರೀಕೃಷ್ಣ ಪರಮಾತ್ಮ ಪ್ರವಿಶ್ಯ, ಅಲ್ಲಿಗೆ ಪ್ರವೇಶ ಮಾಡಿ ತಾನೇನಾದ ಸಂವ್ಯವಸ್ಥಿತ, ಕಣ್ಣಿಗೆ ಕಾಣದಂತೆ ನಿಂತುಕೊಂಡ, ಒಂದು ಕಡೆ ನಿಂತುಕೊಂಡ್ಬಿಟ್ಟ. ಆವಾಗ ಅಲ್ಲಿ ಏನಾಯ್ತು, ಸ ಯಾವನಃ ಪದಾಹನತ್, ಅಲ್ಲಿ ಒಬ್ಬ ಮಲಗಿದ್ದ, ಅಂದ್ರೆ ಮುಚುಕುಂದ ರಾಜ ಮಲಗಿದ್ದ. ಕಾಲಯವನ ಬರ್ತಾನೆ, ಮಲಗಿರುವುದು ಶ್ರೀಕೃಷ್ಣನೇ, ನನಗೆ ಹೆದರಿ ಈ ಗುಹೆಯಲ್ಲಿ ಬಂದು ಮಲಗಿಕೊಂಡಿದ್ದಾನೆ ಅಂತ ಅಂದುಕೊಂಡಂತಹ ಆ ಯಾವ ಕಾಲಯವನ ಏನ್ ಮಾಡ್ತಾನೆ, ಆ ಮಲಗಿದಂತಹ ಮುಚುಕುಂದನನ್ನ ಪದ ಅಹನತ್, ಕಾಲಿಂದಾಗಿ ಜೋರಾಗಿ ಒದ್ದು ಬಿಟ್ಟ ಅಂತೆ. ನನಗೆ ಹೆದರಿ ಇಲ್ಲಿ ಓಡಿ ಬಂದು ಮಲಗಿದ್ದೀಯಾ, ಹೇಳಿ ಎದ್ದೇಳು ಅಂತ ಕಾಲಿಂದ ಒದ್ದು ಬಿಡ್ತಾನೆ. ಒದ್ದಾಗ ಮುಚುಕುಂದನಿಗೆ ಎಚ್ಚರ ಆಯಿತು. ಎಚ್ಚರಾಗಿ ಅವನೇನ್ ಮಾಡಿದ, ದದರ್ಶ ತಂ ದದರ್ಶ, ತನಗೆ ಒದ್ದಂತಹ ಕಾಲಯವನನ್ನ ಅವನು ನೋಡಿದ. ಮುಂದೆ ಸತಸ್ಯ ದೃಷ್ಟಿ ಮಾತ್ರತಃ ಬಭೂವ ಭಸ್ಮಸಾತ್ ಕ್ಷಣಾತ್ ಸಯೇವ ವಿಷ್ಣುರವ್ಯಯೋ ದದಾಹತಂ ಹಿ ವನ್ಹಿವತ್. ವರಾಚಿವ ಸಾಕು. ಪದಚ್ಛೇದ. ಸಹ ತಸ್ಯ ದೃಷ್ಟಿ ಮಾತ್ರತಃ ಬಭೂವ ಭಸ್ಮಸಾತ್ ಕ್ಷಣಾತ್. ಸಹ ಏವ ವಿಷ್ಣುಃ ಅವ್ಯಯಃ ದದಾಹ ತಂ ಹಿ ವಹ್ನಿವತ್. ಮುಚುಕುಂದ ನೋಡಿದ, ನನಗ್ಯಾರು ಒದ್ದದ್ದು ಅಂತ. ಎದುರುಗಡೆ ಕಾಲಯವನ ನಿಂತಿದ್ದಾನೆ. ಕಾಲಯವನನ್ನು ನೋಡಿದ. ಕಾಲಯವನನ್ನ ನೋಡಿದ ಕ್ಷಣಕ್ಕೆ ಏನಾಯ್ತು, ಆ ಕಾಲಯವನ ಭಸ್ಮಸಾತ್ ಕ್ಷಣಾತ್, ಕ್ಷಣದಲ್ಲಿ ಭಸ್ಮಸಾತ್ ಆದ, ಅರ್ಥಾತ್ ಬೂದಿಯಾಗಿ ಹೋಗ್ಬಿಟ್ಟ. ಕೊಂದದ್ದು ಯಾರು, ಮುಚುಕುಂದ ಕೊಂದನ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಒಂದೇ ನಿಮಿಷ. ಸ ವಿಷ್ಣುರವ್ಯಯೋ ದದಾಹ ತಂಹಿ ವನ್ಹಿವತ್ ಅಂತ, ಶ್ರೀಕೃಷ್ಣ ಪರಮಾತ್ಮನೇನೆ ವನ್ಹಿವತ್, ಬೆಂಕಿಯಂತೆ ಆ ಯಾವ ಕಾಲಯವನನ್ನು ಕೊಂದ. ಅಲ್ಲಿ ಮುಚುಕುಂದ ಒಂದು ನಿಮಿತ್ತ ಮಾತ್ರ. ಆ ಮುಚುಕುಂದನನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡಿದ ಆ ಒಂದು ಕಾಲಯವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮನನ್ನ ಕೊಲ್ಲಬೇಕು ಅಂತ ಶಿವನಿಂದಾಗಿ ವರವನ್ನು ಪಡೆದು ಹುಟ್ಟಿದಂತಹ ವ್ಯಕ್ತಿ ಯಾರು, ಈ ಕಾಲಯವನ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಅತ್ಯಂತ ಸುಲಭವಾಗಿ ತಾನು ಅವನನ್ನು ಕೊಲ್ಲದೇನೆ ತನ್ನ ಭಕ್ತನಾದಂತಹ ಯಾವ ಮುಚುಕುಂದನ ಮೂಲಕ ಸಂಹಾರವನ್ನ ಮಾಡಿಸ್ತಾ ಇದ್ದಾನೆ. ಮುಂದೆ ವರಾಚಿವಸ್ಯ ದೈವತೈಹಿ ಅವಧ್ಯ ದಾನವಾನ್ಪುರ ಹರೇರ್ವರಾತ್ ನಿಹತ್ಯ ಸಹ ಪ್ರಪೇದ ಆಶ್ವಿಮಂವರಂ. ಸುದೀರ್ಘ ಸುಪ್ತಿಮಾತ್ಮನಃ ಪ್ರಸುಪ್ತಿ ಭಂಗಕೃತ್ ಕ್ಷಯಂ ಸ್ವದೃಷ್ಟಿ ಮಾತ್ರತಸ್ತತೋ
ಹತಸ್ಸ ಯಾವನಸ್ತದ. ಪದಚ್ಛೇದ. ವರಾತ್ ಶಿವಸ್ಯ ದೈವತೈಃ ಅವಧ್ಯದಾನವಾನ್ ಪುರ ಹರೇಃ ವರಾತ್ ನಿಹತ್ಯ ಸಹ ಪ್ರಪೇದೆ ಆಶು ಇಮಂ ವರಂ ಸುದೀರ್ಘಸುಪ್ತಿಂ ಆತ್ಮನಃ ಪ್ರಸುಪ್ತಿಭಂಗಕೃತ್ ಪ್ರಸುಪ್ತಿಭಂಗಕೃತ್ ಕ್ಷಯಂ ಸ್ವದೃಷ್ಟಿಮಾತ್ರತಃ ತತಃ ಹತಃ ಸಹ ಯಾವನಃ ತದಾ. ಇಲ್ಲಿಯವರೆಗೆ ಬರೀ ಆಚಾರ್ಯರು ವರ ಇತ್ತು ವರ ಇತ್ತು ಅಂತ ಹೇಳ್ತಾ ಬಂದ್ರು. ಏನು ವರ ಇತ್ತು, ಯಾಕೆ ವರ ಇತ್ತು ಅಂತ ಈ 2 ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಹಿಂದೆ ದೇವತೆಗಳಿಗೂ ಮತ್ತು ದಾನವರಿಗೂ ಯುದ್ಧ ಆಯಿತು. ಆ ಸಂದರ್ಭದಲ್ಲಿ ಏನಾಗಿತ್ತು, ದಾನವರಿಗೆ ಶಿವಸ್ಯ ವರ, ರುದ್ರದೇವರ ವರ ಇತ್ತು, ಏನಂತ, ಅವಧ್ಯರಾಗಿ ಅಂತ. ಹಾಗಾಗಿ ದೇವತೆಗಳಿಗೆ ಅವರನ್ನು ಕೊಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವಧ್ಯ ದಾನವಾನ್ ಅಂತಹ ಆ ದಾನವರನ್ನ ಈ ಮುಚುಕುಂದ ಏನ್ ಮಾಡಿದ್ದ, ಪರಮಾತ್ಮನ ವರವನ್ನು ಪಡೆದು, ಮುಚುಕುಂದ ತಾನು ಪರಮಾತ್ಮನ ವರವನ್ನು ಪಡೆದುಕೊಂಡು ಆ ಎಲ್ಲ ದಾನವರನ್ನು ಕೂಡ ಸಂಹಾರ ಮಾಡಿದ್ದ. ರುದ್ರದೇವರ ವರದಿಂದಾಗಿ ಅವಧ್ಯರಾದಂತಹ ದಾನವರನ್ನ, ಪರಮಾತ್ಮನ ವರವನ್ನ ತಾನು ಪಡೆದುಕೊಂಡು ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ್ದ. ಈ ರೀತಿಯಾಗಿ ಎಲ್ಲ ದಾನವರ ಸಂಹಾರ ಆಯಿತು. ಆ ಸಂದರ್ಭದಲ್ಲಿ ಏನಾಯ್ತು, ದೇವತೆಗಳಿಗೆ ಭಾರಿ ಸಂತೋಷ ಆಯ್ತು ಅಂತೆ. ನಮ್ಮ ಕೈಲಿ ಸಾಧ್ಯವಾಗದೇ ಇರುವಂತಹ ಒಂದು ಕಾರ್ಯವನ್ನ ನೀನು ಮಾಡಿದ್ದೀಯ, ಹಾಗಾಗಿ ನಿನಗೇನಾದ್ರೂ ನಾವು ವರವನ್ನು ಕೊಡಬೇಕು, ಏನೋ ವರವನ್ನು ಕೇಳು ಎಂಬುದಾಗಿ ಹೇಳ್ತಾರೆ. ಆವಾಗ ಅವನು ಮೋಕ್ಷವನ್ನೇ ಕೇಳ್ತಾನೆ ಅಂತೆ. ಆದರೆ ದೇವತೆಗಳು ಹೇಳ್ತಾರೆ, ನಮ್ಮ ಕೈಲಿ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಕೊಡುವಂತ ಅಂತ ಹೇಳಿದಾಗ, ತುಂಬಾ ಒತ್ತಾಯ ಮಾಡಿದಾಗ ಆ ಮುಚುಕುಂದನಿಗೆ ಏನ್ ಕೇಳಬೇಕು ಅಂತ ಗೊತ್ತಾಗದೇನೆ, ನನಗೆ ಚಿರಕಾಲ ನಿದ್ರ, ಸುದೀರ್ಘ ಸುಪ್ತಿ, ಅತ್ಯಂತ ದೀರ್ಘಕಾಲಿಕವಾದಂತಹ ನಿದ್ರೆ ಬೇಕು. ಅಷ್ಟು ಮಾತ್ರ ಕೇಳಿದ ಮುಗಿತಾ ಇತ್ತು. ಇನ್ನೊಂದು ವರವನ್ನು ಕೇಳ್ತಾನೆ, ಪ್ರಸುಪ್ತಿ ಭಂಗಕೃತ್ ಕ್ಷಯಂ, ನನ್ನ ಆ ನಿದ್ರೆಗೆ ಯಾರು ಭಂಗವನ್ನು ಉಂಟು ಮಾಡ್ತಾರಲ್ಲ ಅವರು ಕ್ಷಯ ಆಗಬೇಕು, ನಾಶ ಆಗಬೇಕು ಅಂತ. ನನಗೆ ದೀರ್ಘಕಾಲಿಕವಾದಂತ ನಿದ್ದೆ ಬೇಕು. ಆ ನಿದ್ದೆಯಿಂದ ನನ್ನನ್ನು ಯಾರು ಎಬ್ಬಿಸ್ತಾರಲ್ಲ ಅವರು ಸತ್ತು ಹೋಗಬೇಕು, ನಾಶ ಆಗಬೇಕು ಅಂತ ಇಷ್ಟು ವರವನ್ನು ಕೇಳಿದ್ದ. ಹಾಗಾಗಿ ಇಲ್ಲಿ ಮುಚುಕುಂದ ವಾಸ್ತವಿಕವಾಗಿ ಸಾತ್ವಿಕನಾದಂತಹ ರಾಜ, ಒಳ್ಳೆಯ ಧರ್ಮಿಷ್ಠನಾದಂತಹ ರಾಜ. ಆದರೆ ಅವನ ಜೀವನ ಈ ರೀತಿಯಾಗಿ ನಿದ್ರೆಯಲ್ಲಿ ಹಾಳಾಗಿ ಹೋಗ್ತಾ ಇತ್ತು. ಹಾಗಾಗಿ ದೇವತೆಗಳೇನ್ ಮಾಡಿದ್ರು, ಆ ವರವನ್ನೇನು ಕೊಟ್ಬಿಟ್ರು, ಕೇಳಿದ ಹಾಗಾಗಿ ಕೊಟ್ರು. ಆದ್ರೆ ಮುಂದೆ ಅನಿಸ್ತವರಿಗೆ, ಒಳ್ಳೆ ಸಾತ್ವಿಕನಾದಂತಹ ವ್ಯಕ್ತಿ ಈ ರೀತಿಯಾಗಿ ತನ್ನ ನಿದ್ರೆಯಲ್ಲೇನೆ ಜೀವನವನ್ನು ಕಳೆದು ಬಿಟ್ರೆ ಅದು ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವ್ರೇನ್ ಮಾಡಿದ್ರು, ಪರಮಾತ್ಮನ ಹತ್ತಿರ ಮತ್ತೆ ಅದಕ್ಕೆ ಪ್ರತಿಯಾಗಿ ಅನುಗ್ರಹವನ್ನು ಮಾಡುವಂತ ಕೇಳಿ ಈ ಮುಚುಕುಂದ ರಾಜನ ಮೂಲಕ ಕಾಲಯೋನನ ಸಂಹಾರವನ್ನು ಮಾಡಿದ್ರು. ಇಲ್ಲಿ ಏನಾಗ್ಬೇಕು, ಮುಚುಕುಂದ ನಿದ್ರೆಯಿಂದ ಎಚ್ಚೆತ್ತು ತನ್ನ ಸಾಧನೆಯನ್ನು ಮಾಡಿಕೊಂಡು ಮುಂದೆ ಮೋಕ್ಷವನ್ನು ಪಡಿಬೇಕು. ಅವನು ಆ ರೀತಿ ಎಚ್ಚೆತ್ತಬೇಕು ಅಂತ ಹೇಳಿದ್ರೆ ಅವರನ್ನ ಯಾರಾದ್ರೂ ಹೋಗಿ ಒಬ್ರು ಎಬ್ಬಿಸಬೇಕು. ಎಬ್ಬಿಸಿದ್ರೆ ಏನಾಗುತ್ತೆ, ಎಬ್ಬಿಸಿದವರು ಸತ್ತು ಹೋಗ್ತಾರೆ, ನಾಶವಾಗಿ ಹೋಗ್ತಾರೆ. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ಆ ದೂರದ ಮಥುರಾ ಪಟ್ಟಣದಿಂದಾಗಿ ಬದರಿಕಾಶ್ರಮದ ತನಕ ಬಂದು ಆ ಮುಚುಕುಂದನ ಗುಹೆಯಲ್ಲಿ ಪ್ರವೇಶವನ್ನು ಮಾಡಿ ಕಾಲಯವನನ ಮೂಲಕ ಮುಚುಕುಂದನನ್ನು ಎಬ್ಬಿಸಿದ. ಹೀಗೆ ಕಾಲಯವನನ ಸಂಹಾರವೂ ಆಯಿತು, ಮುಚುಕುಂದನು ಕೂಡ ಎದ್ದ ರೀತಿಯಾಗಿ ಆಯಿತು. ಒಟ್ಟಿನಲ್ಲಿ ಪರಮಾತ್ಮ ಆ ಮುಚುಕುಂದನ ಉದ್ಧಾರವನ್ನು ಮಾಡಿದ, ಕಾಲಯವನನ ನಿಗ್ರಹವನ್ನು ಮಾಡಿದ. ಹೀಗೆ ಸ್ವದೃಷ್ಟಿ ಮಾತ್ರತಃ ಆ ಮುಚುಕುಂದ ರಾಜನ ದೃಷ್ಟಿಯಿಂದಾಗಿಯೇನೆ ಹತಃ ಯಾವನಃ, ಕಾಲಯವನ ಸತ್ತು ಹೋದ. ಹೀಗೆ ಕಾಲಯವನ ಯುವನಾಶ್ವನ ಮೊಮ್ಮಗನಿಂದಾಗಿ ಸತ್ತು ಹೋದ. ಹಾಗಾಗಿ ಏನೇ ಆಚಾರ್ಯರು ಎಲ್ಲೂ ಕೂಡ ಮಾಂಧಾತನ ಮಗ ಅಥವಾ ಮುಚುಕುಂದ ಅಂತ ಹೆಚ್ಚು ಪ್ರಯೋಗ ಮಾಡಲಿಲ್ಲ. ಮತ್ತೆ ಪ್ರಯೋಗ ಮಾಡ್ತಾರೆ ಯೌವನಾಶ್ವಜೆ ಅಂತ. ಯಾಕೆಂದ್ರೆ ಈ ಮುಚುಕುಂದ ಯೌವನಾಶ್ವಜ, ಇವನು ಯಾವನ, ಒಂದು ಪ್ರಾಸದ ನಿಮಿತ್ತವಾಗಿ ಆಚಾರ್ಯರು ಅರ್ಥಿ ಪ್ರಯೋಗ ಮಾಡಿದ್ದಾರೆ. ಒಟ್ಟಿನಲ್ಲಿ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಹುಟ್ಟಿದಂತಹ ಕಾಲಯವನನ ಸಂಹಾರ ಮುಚುಕುಂದನ ಮೂಲಕ ಪರಮಾತ್ಮನೇ ಮಾಡಿದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಯಾವ ಮುಚುಕುಂದರಾಜನಿಗೆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ. ಅದಾದ ಮೇಲೆ ಮತ್ತೆ ಆ ಜರಾಸಂಧನ ಉಳಿದ ಸೈನ್ಯವನ್ನೆಲ್ಲವನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾನೆ. ಆ ಚಿಂತನೆಯನ್ನು ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.